ರಾಜ್ಯದಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಸುಪ್ರೀಂ ಕೋರ್ಟ್ ಅಸ್ತು. ಕೊಂಬೆ ಬಿದ್ದು ಚಿಂತಾಜನಕ ಸ್ಥಿತಿಯಲ್ಲಿರುವಂತಹ ಅಕ್ಷಯ್ ಈಗ ಹೇಗಿದ್ದಾರೆ? ಇನ್ನು ಸ್ಟೇಡಿಯಂ ಕಾಲ್ತುಳಿತ ದುರಂತಕ್ಕೆ ಸರ್ಕಾರನೇ ನೇರ ಹೊಣೆ ಅಂತ ಹೇಳಿದ್ದು ಯಾರು? ಈ ಎಲ್ಲ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಜಾಲಿ ಗ್ರಾಮದ ಸಮುದ್ರ ತೀರದಲ್ಲಿ ಹಡಗಿನ ಅವಶೇಷ ತೇಲಿ ಬಂದಿದ್ದು ಕೇರಳದಲ್ಲಿ ಮುಳುಗಿದ ಹಡಗು ಎಂದು ಹೇಳಲಾಗುತ್ತಿದೆ. ಹಡಗಿನ ಮೇಲ್ಭಾಗದ ಅರ್ಧ ಭಾಗವು ತೇಲಿ ಬಂದಿದ್ದು ಜಾಲಿ ಕಡಲ ತೀರದಲ್ಲಿ ಬಿದ್ದಿದೆ. ಹಡಗಿನ ಅವಶೇಷದಲ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್ ಎಂದು ಬರೆಯಲಾಗಿದ್ದು ಕರಾವಳಿ ಕಾವಲು ಪಡೆ ಅಧಿಕಾರಿಗಳು ಅವಶೇಷಗಳ ಬಗ್ಗೆ ಮಾಹಿತಿ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ತುಂಗಾ, ಭದ್ರಾ, ಹೇಮಾವತಿ ನದಿಗಳ ಭೋರ್ಗರೆತ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಶೃಂಗೇರಿ, ಕುದುರೆಮುಖ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದೆ. ತುಂಗಭದ್ರಾ ನದಿಗಳಿಗೆ ಭಾರೀ ಪ್ರಮಾಣದ ನೀರು ಹರಿದು ಬರ್ತಿರೋದ್ರಿಂದ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಮುಂಗಾರು ಅಬ್ಬರ ಜೋರಾಗಿರುವ ಹಿನ್ನೆಲೆ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಒಳಹರಿವು ಹೆಚ್ಚಾಗಿದೆ. ಮಂಡ್ಯದ ಕೆಲವು ಭಾಗಗಳಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆ ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂನಲ್ಲಿ ಒಳಹರಿವು ಹೆಚ್ಚಳವಾಗಿದೆ. ಕಳೆದ 10 ದಿನಗಳಿಂದ ಕೆಆರ್ಎಸ್ ಡ್ಯಾಂಗೆ 2000 ಕ್ಯೂಸೆಕ್ ನೀರು ಬರ್ತಿದ್ದು ಸೋಮವಾರದಿಂದ ಕಾವೇರಿ ಜಲನಯನ ಪ್ರದೇಶದಲ್ಲಿ ಮಳೆ ಹೆಚ್ಚಾಗಿದೆ. ಹೀಗಾಗಿ ಕೆಆರ್ಎಸ್ ಡ್ಯಾಂಗೆ ಇಂದು 16,936 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಈ ಮೂಲಕ 124.80 ಅಡಿ ಗರಿಷ್ಠ ಮಟ್ಟದ ಕೆಆರ್ಎಸ್ ಡ್ಯಾಂ 110.95 ಅಡಿಯಷ್ಟು ಭರ್ತಿಯಾಗಿದೆ. 49.452 ಟಿಎಂಸಿ ಗರಿಷ್ಠ ಸಾಮರ್ಥ್ಯದ ಕನ್ನಂಬಾಡಿ ಕಟ್ಟೆಯಲ್ಲಿ 32.686 ಟಿಎಂಸಿಯಷ್ಟು ನೀರು ಸಂಗ್ರಹವಾಗಿದೆ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು ಸಕಲೇಶ್ಪುರ, ಆಲೂರು, ಹಾಸನ, ಬೇಲೂರು ಭಾಗದಲ್ಲಿ ಬಿರುಗಾಳಿ ಸಹಿತ ವರುಣ ಅಬ್ಬರಿಸುತ್ತಿದ್ದಾನೆ. ಹೇಮಾವತಿ ಜಲಾಶಯಕ್ಕೆ ಒಟ್ಟು 8,276 ಕ್ಯೂಸೆಕ್ ನೀರು ಹರಿದು ಬರ್ತಿದ್ದು ನದಿ, ನಾಲೆಗಳು ಸೇರಿ ಒಟ್ಟು 350 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗುತ್ತಿದೆ. ಕರ್ನಾಟಕದಲ್ಲಿ ನಟ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಮನಮೋಹನ್, ಜಸ್ಟಿಸ್ ಜೆ ಭೊಯನ್ ಪೀಠದ ಆದೇಶ ಹೊರಬಿದ್ದಿದೆ. ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಎತ್ತಿ ಹಿಡಿಬೇಕು. ಜನರು ಬಂದು ಸಿನಿಮಾವನ್ನ ನೋಡ್ತಾರೆ, ಜನ ಬಂದು ಘೆರಾವ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಸಿನಿಮಾ ಬಿಡುಗಡೆ ನಿಲ್ಲಿಸಬಾರ್ದು. ಜನ ಸಿನಿಮಾ ಹಾಲನ್ನ ಸುಡ್ತೇವೆ ಎಂದಿದ್ದಕ್ಕೆ ಸಿನಿಮಾ ಬಿಡುಗಡೆ ನಿಲ್ಲಿಸಬಾರ್ದು. ಈ ನೆಲದ ಕಾನೂನನ್ನು ಕಾಪಾಡೋದು ಮುಖ್ಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ನಿಮಗೆ ಇಷ್ಟವಿಲ್ಲದೆ ಇದ್ರೆ ಸಿನಿಮಾ ನೋಡಬೇಡಿ, ಭಾಷಾ ವಿಚಾರಕ್ಕೂ ಸಿನಿಮಾಗೂ ತಾಳೆ ಹಾಕಬೇಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇದೇ ವಿಚಾರಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಪ್ರತಿಕ್ರಿಯಿಸಿದ್ದಾರೆ. ನಾವು ಸಿನಿಮಾ ಬಿಡುಗಡೆ ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ. ಕನ್ನಡಿಗರಿಗೆ ಆದಂತಹ ನೋವಿಗೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬರ್ತೇವೆ ಅಂತ ತಿಳಿಸಿದ್ರು. ನಾವು ಯಾವತ್ತೂ ಸಿನಿಮಾನ ರಿಲೀಸ್ ಮಾಡೋಕೆ ಅಡ್ಡಿ ಹೋಗಿಲ್ಲ. ಸಿನಿಮಾ ಬಗ್ಗೆ ಅಂತ ಅವ್ರ ಭಾಷೆ ಬಗ್ಗೆ ಮಾತಾಡಿದ್ದಾರೆ. ಅವ್ರಿಗೆ ಆಕ್ರೋಶ ಬಂದಿದೆ. ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೊಡ್ತಾ ಇದೆಯಲ್ಲ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಸರ್. ಎಲ್ಲರೂ ಒಕ್ಕೂಟಕ್ಕೆ ನಾವು ಇದೀವಿ ಸರ್. ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ತಲೆಯ ಬುರುಡೆ ಚೂರು ಚೂರಾಗಿ ತೀವ್ರ ರಕ್ತಸ್ರಾವದಿಂದ ಅಕ್ಷಯ್ ಆಸ್ಪತ್ರೆ ಸೇರಿದ್ದಾರೆ. ಜಯನಗರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು ಈವರೆಗೂ ಬೈಕ್ ಸವಾರ ಅಕ್ಷಯ್ಗೆ ಪ್ರಜ್ಞೆ ಬಂದಿಲ್ಲ. ಚಿಕಿತ್ಸೆಗೂ ಯಾವುದೇ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ. ದಿನದಿಂದ ದಿನಕ್ಕೆ ಅಕ್ಷಯ್ ಸ್ಥಿತಿ ಮತ್ತಷ್ಟು ಕ್ಷೀಣಿಸುತ್ತಲೇ ಇದೆ. ವೈದ್ಯರು ಮುಂದಿನ 48 ಗಂಟೆಗಳ ಕಾಲ ಐಸಿಯುವಿನಲ್ಲೇ ಚಿಕಿತ್ಸೆ ಮುಂದುವರಿಸಲು ನಿರ್ಧರಿಸಿದ್ದಾರೆ. ಆದರೆ ಅಕ್ಷಯ್ ಸ್ಥಿತಿ ಕಂಡು ಕುಟುಂಬದವರು ಕಣ್ಣೀರಿಡ್ತಿದ್ದಾರೆ. ಒಬ್ಬನೇ ಮಗ, ತಂದೆಗೂ ಆರೋಗ್ಯ ಸರಿಯಾಗಿಲ್ಲ. ಇವನೇ ದುಡಿದು ಅಜ್ಜಿ, ತಾತ, ಅಪ್ಪನನ್ನ ನೋಡ್ಕೊಳ್ತಿದ್ದ. ಇಂಥವನ ಸ್ಥಿತಿ ಹೀಗಾಗಿದೆ. ವೈದ್ಯರು ಯಾವುದೇ ಭರವಸೆ ನೀಡ್ತಿಲ್ಲ. ಫ್ಯಾಮಿಲಿಗೆಲ್ಲ ತಿಳಿಸ್ಬಿಡಿ ಎಂದಿದ್ದಾರೆ. ಏನ್ ಮಾಡೋದು ಎಂದು ದಿಕ್ಕೇ ತೋಚ್ತಿಲ್ಲ ಎಂದಿದ್ದಾರೆ. ಅವರಲ್ಲಿ ಏನು ಚೇಂಜಸ್ ಆಗ್ತಾ ಇಲ್ಲ. ಡಾಕ್ಟರ್ ಕೇಳಿದ್ರೆ ಹೇಳ್ತೀವಿ, ನೋಡೋಣ, ದೇವರಿದ್ದಾರೆ ಅಂತ ಇದಾರೆ. ನಿನ್ನೆ ನೈಟ್ ಹೇಳಿದ್ರು, ನಿಮ್ಮವ್ರು ಯಾರಿದ್ದಾರೆ ಕರ್ಸಿ, ಯಾರು ನೋಡ್ತಾರೋ ನೋಡ್ಬಿಡ್ಲಿ ಅಂತ ಹೇಳಿದ್ರು. ಅವನು ಉಸಿರಾಡ್ಸೋದು ಕಷ್ಟ ಇದೆ, ವೆಂಟಿಲೇಟರ್ ಅಲ್ಲೇ ಇದೆ. ಇವತ್ತು ಅಜ್ಜಿ ತಾತಾಗೂ ಅವನೇನೆ, ಅವ್ರ ತಂದೆಗೂ ಅವನೇನೆ. ಅವನ್ನ ಬಿಟ್ರೆ ನೋಡೋರು ಯಾರು ಇಲ್ಲ. ಮೊನ್ನೆ ಎಮರ್ಜೆನ್ಸಿ ಸರ್ಜರಿ ಮಾಡಿದೀವಿ. ಇವಾಗ ಸದ್ಯಕ್ಕೆ ಅವರು ಐಸಿಯು ನಲ್ಲಿ ಇದ್ದಾರೆ. ಸದ್ಯಕ್ಕೆ ಅವ್ರ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಇದೆ. ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. 24 ಗಂಟೆ ಕಾಲ ಅಷ್ಟೇ ಆಗಿರೋದು. ಮಿದಳಿಗೆ ಬಿದ್ದ ಏಟುಗಳಲ್ಲಿ ಇಷ್ಟು ಬೇಗ ರೆಸ್ಪಾನ್ಸ್ ಅನ್ನ ನೋಡೋದು ಕಷ್ಟದ ಕೆಲಸ. ಚಿನ್ನಸ್ವಾಮಿ ಕಾಲ್ತುಳಿತದ ದುರಂತದಲ್ಲಿ 11 ಜನ ಬಲಿ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ನಡೆಸಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರೊಟೆಸ್ಟ್ ನಡೆಸಿದ ಕೇಸರಿ ನಾಯಕರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಇದೊಂದು ಭಂಡ ಸರ್ಕಾರ, ಇಂತಹ ಸಿಎಂ ಡಿಸಿಎಂ ಎಲ್ಲೂ ಕೂಡ ನೋಡಿಲ್ಲ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗುಡುಗಿದ್ರು. ಸರ್ಕಾರ ಇಮೇಜ್ ಅನ್ನ ಹೆಚ್ಚಿಸಿಕೊಳ್ಳಲು ಹೋಗಿ 11 ಜನರು ಬಲಿಯಾಗಿದ್ದಾರೆ. ಇದು ಸರ್ಕಾರದ ಪ್ರಾಯೋಜತ್ವದ ಕೊಲೆ. ಈ ಸರ್ಕಾರ ಹೋದ್ರಷ್ಟೇ ರಾಜ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರು. ಸಿಎಂ ಡಿಸಿಎಂ ನಡುವಿನ ಪೈಪೋಟಿಯಿಂದ 11 ಅಮಾಯಕ ಜೀವಗಳು ಹೋಗಿದೆ ಅಂತ ಹೇಳಿ ಸುನಿಲ್ ಕುಮಾರ್ ತಿವಿದ್ರು. ಇವರಿಬ್ಬರ ಪೈಪೋಟಿಯಿಂದ ವೈಫಲ್ಯ ಆಯಿತು. ರಾಜೀನಾಮೆ ಕೊಡುವವರೆಗೂ ಹೋರಾಟ ನಡೆಯಲಿದೆ ಅಂತ ಹೇಳಿ ತಿಳಿಸಿದ್ದಾರೆ.
ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜನಪ್ರಿಯತೆಯನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಉಚ್ಚಾಟಕ್ಕೆ ಏನ್ ಬಿದ್ರಿ ನೀವು? ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇವತ್ತು ಅಮಾಯಕರು 11 ಜನ ಪ್ರಾಣಗೊಂಡಿದ್ದಾರೆ. ಇಂಥ ಬಂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಪ್ರಾಯೋಜಿತ ಕೊಲೆ ಹೊತ್ತಾಗಿರ್ತಕ್ಕಂಥದ್ದು ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಗೌರವವನ್ನು ಉಳಿಸಬೇಕು. 11 ಜನರ ಸಾವಿಗೆ ಸಿದ್ದರಾಮಯ್ಯ ಅವರ ಕಾರಣ, ಡಿ.ಕೆ. ಶಿವಕುಮಾರ್ ಅವರ ಕಾರಣ. ನೀವು ರಾಜೀನಾಮೆ ಕೊಟ್ಟು ತೊಲಗಬೇಕು. ಇತ್ತ ಬಿಜೆಪಿ ನಾಯಕರ ವಾಗ್ದಾಳಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಕಾಲ್ತುಳಿತದಲ್ಲಿ 11 ಜನರು ಮೃತಪಟ್ಟಿರುವುದು ನಿಜಕ್ಕೂ ಕೂಡ ದುಃಖಕರ ವಿಚಾರ. ಸಿಎಂ ಡಿಸಿಎಂ ಕೂಡ ಸಾಂತ್ವನ ಹೇಳಿದ್ದಾರೆ. ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಆಗಬೇಕು ಅಂತ ಯಾರೂ ಬಯಸಲ್ಲ, ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಬಿಜೆಪಿಯವರು ರಣಹದ್ದುಗಳ ತರಹ ಹೆಣ ಬೀಳೋದನ್ನೇ ಕಾಯ್ತಿರ್ತಾರೆ ಅಂತ ಕಿಡಿಕಾರಿದ್ರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಕಾಲ್ತುಳಿತ, ಉಗ್ರ ದಾಳಿಯಾಗಿದೆ, ಈ ಬಗ್ಗೆಯೂ ಕೂಡ ತನಿಖೆ ನಡೆಸಲಿ ಅಂತ ಆಗ್ರಹಿಸಿದ್ರು. ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ರಣಹದ್ದುಗಳು ಯಾರು ಅಂತ ಜನರಿಗೆ ಗೊತ್ತಿದೆ. 11 ಜನರ ಸಾವಿಗೆ ಗರುಡದ ರೀತಿ ನಾವು ಹೋರಾಟ ಮಾಡ್ತೀವಿ. ಈ ಸರ್ಕಾರಕ್ಕೆ ಸೆನ್ಸೇ ಇಲ್ಲ ಅಂತ ಹೇಳಿ ವಾಗ್ದಾಳಿ ನಡೆಸಿದ್ರು. ಅಲ್ಲಿ ಕಾಲ್ ತುಳಿಲಿ, ಜನ ಸಾಯಿಲಿ ಅಂತ ಯಾರಾದ್ರೂ ಬಯಸ್ತಾರ? ಬಿಜೆಪಿಯವರು ಯಾವತ್ತೂ ಕೂಡ ಹೆಣ ಬಿದ್ರೆ ಸಾಕು, ರಣಹದ್ದುಗಳ ತರ ಕಾಯ್ತಾ ಇರ್ತಾರೆ ರಾಜಕಾರಣ ಮಾಡೋದಕ್ಕೆ. ರಣಹದ್ದುಗಳು ಯಾರಿಗೆ ಅಂತ ಹೇಳಿದ್ರೆ, ಈ 11 ಜನರ ಕೊಲೆ ಏನಾಗಿದೆ ಅದಕ್ಕೆ ಗರುಡನ್ ರೀತಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತ ಪ್ರಕರಣ ಸಂಬಂಧ ಜಿಲ್ಲಾಧಿಕಾರಿ ತನಿಖೆ ಮಾಡಿದ್ದಾರೆ. ಮೃತ ಕುಟುಂಬಗಳು ಕೆಎಸ್ಸಿಎ ಅಧ್ಯಕ್ಷರ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ಮೊದಲ ಹಂತದಲ್ಲಿ ಗಾಯಾಳುಗಳ ಹೇಳಿಕೆ ಸಂಗ್ರಹಿಸಿದ್ದ ತನಿಖಾಧಿಕಾರಿ ಜಗದೀಶ್ ಮೃತರ ಕುಟುಂಬಸ್ಥರ ಹೇಳಿಕೆ ದಾಖಲಿಸಿಕೊಂಡಿದ್ರು. ಡಿಸಿ ಕಚೇರಿಗೆ ಬಂದ ಕುಟುಂಬಸ್ಥರು ತಮ್ಮ ನೋವಿನ ನುಡಿಗಳನ್ನ ಬಿಚ್ಚಿಟ್ರು. ಮಂಡ್ಯದಿಂದ ಆಗಮಿಸಿದ್ದ ಮೃತ ಪೂರ್ಣಚಂದ್ರನ ತಂದೆ ಭಾವುಕರಾದ್ರು. ನಮಗೆ ಯಾವ ಹಣ ಬೇಡ, ಮಗನನ್ನ ಕೊಡಿ ಅಂದ್ರು. ತುರ್ತು ಚಿಕಿತ್ಸೆ ಸಿಕ್ಕಿದ್ರೆ ನನ್ನ ಮಗ ಬದುಕಿ ಉಳಿತಿದ್ದ, ಸರಿಯಾದ ವ್ಯವಸ್ಥೆ ಇಲ್ಲದಿದ್ರಿಂದ ಸತ್ತಿದ್ದಾನೆ ಎಂದು ಕಣ್ಣೀರಿಟ್ಟಿದ್ದಾರೆ. ಇನ್ನು ಮೃತ ಶಿವಲಿಂಗ ಸಹೋದರ ಹೊನ್ನಪ್ಪ ಕೂಡ ಡಿಸಿ ಮುಂದೆ ಹೇಳಿಕೆ ನೀಡಿದ್ದಾರೆ. ತನಿಖಾಧಿಕಾರಿ ಮುಂದೆ ನಮ್ಮ ಕಷ್ಟ ಹೇಳ್ಕೊಂಡಿದ್ದೇವೆ, ಮನೆ ಸಾಲ ಇದೆ, ಆರ್ಥಿಕ ಸಹಾಯ, ಸರ್ಕಾರಿ ಜಾಗ ನೀಡಿ ಎಂದು ಮನವಿ ಮಾಡಿದ್ದೇವೆ ಎಂದರು. ಕೋಟಿ ಕೊಡಿ ಅನ್ನೋದಕ್ಕಿಂತಲೇ ಮಗ ಬೇಕು ನಮಗೆ. ಯಾವುದೇ ಥರದಲ್ಲಿ ಮಗ ಇದ್ದರೆ ಸರ್ ನಮಗೆ ಒಂದು ಕೋಟಿ ಇದ್ದಂಗೆ ಸರ್ ನಮಗೆ. ಈಗ ನಮ್ಮನ್ನ ನೋಡ್ಕೊಳ್ಳೋರೇ ಇಲ್ದಂಗೆ ಆಗೋಗೋರು. ಆವತ್ತು ಮಾಡಿದಂಥ ವ್ಯವಸ್ಥೆ ಆಗಲಿ, ಒಂದು ನನ್ನ ಮಗ ಒಂದು ತುರ್ತು ಆಂಬುಲೆನ್ಸ್ ಇದ್ದರೂ ಬದುಕೊಳ್ಳೋದೇನೋ ಅನ್ನಿಸ್ತದೆ. ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲ. ಇನ್ಸಿಡೆಂಟ್ ಬಗ್ಗೆ ಅಷ್ಟೇ ಮಾತಾಡಿದ್ರು. ಅದು ಹೆಂಗೆ ಆಯಿತು, ಏನು ಯಾರು ಫೋನ್ ಮಾಡಿದ್ರು, ನಿಮ್ಗೆ ಹೆಂಗೆ ಗೊತ್ತಾಯಿತು? ಅದೇ ನಮ್ಮ ಈ ಥರ ಕಷ್ಟ ಐತೆ ಸರ್, ಈ ಪರಿಹಾರ ಏನು ಹೇಳಿದ್ರಲ್ಲ, ನಮಗೆ ಹೊಲ ಇಲ್ಲ, ಗೌರ್ಮೆಂಟ್ ಜಾಬ್ ಕೊಡ್ತೀನಿ ಅಂತ ಹೇಳಿದರು, ಅದೊಂದು ಸ್ವಲ್ಪ ನೋಡಿ. ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಬಡವರ ಪಾಲಿನ ಸಂಜೀವಿನಿಯಾಗಿರುವ ಮಿಮ್ಸ್ ಆಸ್ಪತ್ರೆ ಒಂದಲ್ಲ ಒಂದು ಅಧ್ವಾನದಿಂದ ಸುದ್ದಿ ಆಗ್ತಾ ಇದೆ. ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿರುವ ಹಲವು ಶೌಚಾಲಯಗಳಲ್ಲಿ ಅಗತ್ಯವಾಗಿ ಬೇಕಾದ ಬಕೆಟ್ ಹಾಗೂ ಜಗ್ಗಳೇ ಇಲ್ಲ. ಇಲ್ಲಿ ಬಾತ್ರೂಮ್ನಲ್ಲಿ ಬಕೆಟ್ ಜಗ್ಗಿಲ್ಲ ಅಂದ್ರೆ ರೋಗಿಗಳು ಹೇಗೆ ಬಾತ್ರೂಮ್ ಅನ್ನು ಉಪಯೋಗಿಸಲಿಕ್ಕೆ ಸಾಧ್ಯವಾಗುತ್ತೆ ಎಂಬ ಕನಿಷ್ಠ ಸೆನ್ಸ್ ಸಹ ಇಲ್ಲಿನ ಅಧಿಕಾರಿಗಳಿಗೆ ಇಲ್ವಾ ಎಂಬ ಪ್ರಶ್ನೆ ಮುನ್ನೆಲೆಗೆ ಬರ್ತಿದೆ. ಹಲವು ತಿಂಗಳ ಹಿಂದೆ ಮಂಡ್ಯದ ಡಿಸಿ ಡಾಕ್ಟರ್ ಕುಮಾರ್ ಅವರು ಮಿಮ್ಸ್ಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಶೌಚಾಲಯಗಳಲ್ಲಿ ಬಕೆಟ್ ಇಲ್ಲದಿರೋದು ಕಂಡು ಬಂದಿತ್ತು. ಆಗ ಸ್ವತಃ ಜಿಲ್ಲಾಧಿಕಾರಿಗಳು ಶೌಚಾಲಯದಲ್ಲಿ ಬಕೆಟ್ ಇಲ್ಲ ಅಂದ್ರೆ ಬೊಗಸೆಯಲ್ಲಿ ರೋಗಿಗಳು ನೀರನ್ನ ಹಿಡಿದುಕೊಂಡು ಉಪಯೋಗಿಸಬೇಕಾ ಅಂತ ಹೇಳಿ ಮಿಮ್ಸ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಮಿಮ್ಸ್ ಅಧಿಕಾರಿಗಳ ಈ ದಿವ್ಯ ನಿರ್ಲಕ್ಷ್ಯದಿಂದ ರೋಗಿಗಳು ಶೌಚಾಲಯಗಳಿಗೆ ಹೋಗಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಬಕೆಟ್ ಮತ್ತು ಜಗ್ಗನ್ನ ಇಡದಷ್ಟು ಈ ಸರ್ಕಾರ ಬಡವಾಗಿದೆಯಾ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ದಂಪತಿಯು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೆ ಕೋರ್ಟ್ ತಡೆಯಾಜ್ಞೆ ಕೊಟ್ಟ ಬೆನ್ನಲ್ಲೇ ಶಾಸಕ ರೆಡ್ಡಿ ಆಂಜನೇಯನ ದರ್ಶನವನ್ನು ಪಡೆದಿದ್ದಾರೆ. ತಡೆಯಾಜ್ಞೆಗೆ ನಾನು ನಂಬಿರುವ ದೇವರೇ ಕಾರಣ ಅಂತ ತಿಳಿಸಿದ್ದಾರೆ. ಜನಾರ್ದನ್ ರೆಡ್ಡಿ 575 ಮೆಟ್ಟಿಲನ್ನ ಏರಿ ಆಂಜನೇಯನ ದರ್ಶನ ಪಡೆದಿದ್ದಾರೆ. ಅವರಿಗೆ ಪತ್ನಿ ಅರುಣಾಲಕ್ಷ್ಮಿ ಸಾಥ್ ಕೊಟ್ಟಿದ್ದಾರೆ. ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ರೆಡ್ಡಿ ಜೈಲಿನಲ್ಲಿದ್ದಾಗ ತಮ್ಮ ಪತಿ ಬೇಗ ಬಿಡುಗಡೆ ಆಗಲಿ ಅಂತೇಳಿ ಪತ್ನಿ ಪೂಜೆ ಸಲ್ಲಿಸಿದ್ರು. ಪೂಜೆಗೆ ಫಲ ಸಿಕ್ಕ ಹಿನ್ನೆಲೆಯಲ್ಲಿ ಪತಿ ಜನಾರ್ದನ್ ರೆಡ್ಡಿ ಜೊತೆಗೂಡಿ ಅರುಣಾಲಕ್ಷ್ಮಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿದ್ದಾರೆ.